ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಫೇಸಸ್ ಸ್ಟೋರಿನ ನೋಡೋಣ. ಈ ಮೂವಿಯಲ್ಲಿ ನಮ್ಮ ಹೀರೋಯಿನ್ಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಆದ್ಮೇಲೆ ಆಕೆ ಯಾರ ಮುಖನ ನೋಡಿದ್ರು ತನ್ನ ಬಾಯ್ ಫ್ರೆಂಡ್ ಮುಖ ತರ ಕಾಣ್ತಿರುತ್ತೆ. ಅಷ್ಟಕ್ಕೂ ಆಕೆ ಬಾಯ್ ಫ್ರೆಂಡ್ ಎಲ್ಲಿ ಹೋದ, ಹೀರೋಯಿನ್ಗೆ ಹೇಗೆ ಆಕ್ಸಿಡೆಂಟ್ ಆಯ್ತು ಎಂಬ ಪೂರ್ತಿ ಸ್ಟೋರಿಯನ್ನ ಈ ಮೂವಿಯಲ್ಲಿ ನೋಡೋಣ. ಇನ್ನು ಕಥೆಯ ಆರಂಭದಲ್ಲಿ ನಮಗೆ ನಿತ್ಯ ಅನ್ನೋ ಹುಡುಗಿನ ತೋರಿಸ್ತಾರೆ. ಈಕೆ ತನ್ನ ಮನೆಯಲ್ಲಿ ತನ್ನ ಮೊಬೈಲ್ ನ ಹುಡುಕ್ತಿರ್ತಾಳೆ. ಈಕೆ ಮೊಬೈಲ್ ಕಂಟಿನ್ಯೂ ಆಗಿ ರಿಂಗ್ ಆಗ್ತಿರುತ್ತೆ. ಇನ್ನು ನಿತ್ಯ ತನ್ನ ಮೊಬೈಲ್ ನ ತಗೊಳಕ್ಕೆ ಹೋದಾಗ ಅಲ್ಲಿ ಅಚಾನಕ್ ಆಗಿ ಗ್ಯಾಸ್ ಬ್ಲಾಸ್ಟ್ ಆಗುತ್ತೆ. ಇದರಿಂದ ನಿತ್ಯಗೆ ತುಂಬಾ ಗಾಯವಾಗುತ್ತೆ. ಇನ್ನು ನಿತ್ಯಗೆ ಎಚ್ಚರಿಕೆ ಆದಾಗ ಆಕೆ ಹಾಸ್ಪಿಟಲ್ ನಲ್ಲಿ ಇರ್ತಾಳೆ. ಈಕೆ ಮುಂದೆ ಡಾಕ್ಟರ್ ಇರ್ತಾಳೆ. ಇಲ್ಲಿ ಆ ಲೇಡಿ ಡಾಕ್ಟರ್ ನಿತ್ಯಗೆ ಮೆಲ್ಲಗೆ ಕಣ್ಣು ತರಿ, ಈಗ ನೀನು ಹೇಗಿದೀಯಾ ಅಂತ ಕೇಳ್ತಾಳೆ. ಆಗ ನಿತ್ಯ ಡಾಕ್ಟರ್ಗೆ ನಾನು ಎಲ್ಲಿದ್ದೀನಿ, ಅಷ್ಟಕ್ಕೆ ನನಗೆ ಏನಾಗಿತ್ತು ಅಂತ ಕೇಳ್ತಾಳೆ. ಆಗ ಡಾಕ್ಟರ್ ನಿತ್ಯಗೆ ನಿನಗೆ ಆಕ್ಸಿಡೆಂಟ್ ಆಗಿತ್ತು, ನೀನು 4 ದಿನದಿಂದ ಮೂರ್ಛೆ ಹೋಗಿದ್ದೆ, ಈಗ ನಿನಗೆ ಎಚ್ಚರಿಕೆ ಆಗಿದೆ ಅಂತ ಹೇಳ್ತಾಳೆ. ಆದ್ರೆ ಶಾಕಿಂಗ್ಲಿ ನಿತ್ಯಗೆ ಏನು ನೆನಪಿರಲ್ಲ. ಆಕೆಗೆ ತನ್ನ ಆಕ್ಸಿಡೆಂಟ್ ಆದ್ಮೇಲಿಂದ ಮೆಮೊರಿ ಲಾಸ್ ಆಗಿರುತ್ತೆ. ಅಂದ್ರೆ ಈಕೆ ಆಕ್ಸಿಡೆಂಟ್ ಆಗಿ 5 ದಿನ ಆಗಿರುತ್ತೆ. ಈಕೆ 5 ದಿನದ ಮೆಮೊರಿಯನ್ನ ಕಳ್ಕೊಂಡಿರ್ತಾಳೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಒಬ್ಬ ಮೇಲ್ ಡಾಕ್ಟರ್ ಬರ್ತಾನೆ. ನಿತ್ಯ ಆ ಮೇಲ್ ಡಾಕ್ಟರ್ ನ ನೋಡಿ ಮೈಕಲ್ ಅಂತ ಕರೀತಾಳೆ ಮತ್ತು ನನಗೆ ಬೇಗ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆ ಮೇಲ್ ಡಾಕ್ಟರ್ ನಿತ್ಯಗೆ ನಾನು ಮೈಕಲ್ ಅಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ನಿತ್ಯ ಶಾಕ್ ಆಗ್ತಾಳೆ ಮತ್ತು ಆತನಿಗೆ ನೀನ್ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಾಳೆ. ಇದರಿಂದ ನಿತ್ಯ ತಲೆಗೆ ಪ್ರೆಷರ್ ಬೀಳುತ್ತೆ. ಆಕೆ ಮತ್ತೆ ಮೂರ್ಛೆ ಹೋಗ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ನಿತ್ಯಗೆ ಎಚ್ಚರಿಕೆ ಆದಾಗ ಅಲ್ಲಿ ಅದೇ ಲೇಡಿ ಡಾಕ್ಟರ್ ಇರ್ತಾಳೆ. ಈಕೆ ನಿತ್ಯಗೆ ನಿನಗೆ ನಿನ್ನ ಮೆಮೊರಿ ವಾಪಸ್ ಬಂತ ಅಂತ ಕೇಳ್ತಾಳೆ. ಆದ್ರೆ ನಿತ್ಯ ಇಲ್ಲ, ನನಗೆ ಏನು ನೆನಪಿಲ್ಲ ಅಂತ ಹೇಳ್ತಾಳೆ. ಈಗ ಡಾಕ್ಟರ್ ನಿತ್ಯ ಬ್ಯಾಂಡೇಜ್ ನ ತೆಗೆದು ನಿನ್ನೆ ಆ ಮೇಲ್ ಡಾಕ್ಟರ್ ಬಂದಾಗ ನೀವ್ ಯಾಕೆ ಅವನನ್ನ ಮೈಕಲ್ ಅಂತ ಕರಿತಿದ್ರಿ ಅಂತ ಕೇಳ್ತಾಳೆ. ಆಗ ನಿತ್ಯ ಮೈಕಲ್ ಅನ್ನ ಬಾಯ್ ಫ್ರೆಂಡ್, ನಾವಿಬ್ರು ಒಟ್ಟಿಗೆ ಲಿವಿಂಗ್ ನಲ್ಲಿದ್ವಿ, ನಿನ್ನೆ ನಾನು ಎಚ್ಚರಿಕೆ ಆದಾಗ ನನ್ನ ಮೀಟ್ ಆಗೋಕೆ ಬಂದಿದ್ರಲ್ಲ ಅವರೇ ಮೈಕಲ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡಾಕ್ಟರ್ ಅವರು ಮೈಕಲ್ ಅಲ್ಲ, ಅವರ ಹೆಸರು ಅಲೆಕ್ಸ್, ಅವರು ಡಾಕ್ಟರ್ ಅಂತ ಹೇಳ್ತಾಳೆ. ಇನ್ನು ನಿಮಗೆ ಆಕ್ಸಿಡೆಂಟ್ ಆದಾಗ ಒಬ್ಬ ಮಹಿಳೆ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ರು, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ತಾಯಿ ಬಂದಿದ್ರು ಅಂತ ಹೇಳ್ತಾಳೆ. ಇನ್ನು ಇವರು ಮಾತಾಡ್ತಿದ್ದಾಗ ಅಲ್ಲಿ ಡಾಕ್ಟರ್ ಜೊತೆ ಮಾತಾಡೋಕೆ ಇಬ್ಬರು ವಾರ್ಡ್ ಬಾಯ್ಸ್ ಬರ್ತಾರೆ. ಅವರನ್ನ ನೋಡಿ ನಿತ್ಯಗೆ ಅವರಿಬ್ಬರು ಮೈಕಲ್ ತರಾನೇ ಕಾಣ್ತಿರ್ತಾರೆ. ಆಗ ಆಕೆ ಡಾಕ್ಟರ್ಗೆ ಇಲ್ಲಿ ಇಬ್ಬರಿಬ್ಬರು ಮೈಕಲ್ ಇದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡಾಕ್ಟರ್ಗೆ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥವಾಗುತ್ತೆ. ಈಗ ಡಾಕ್ಟರ್ ಮತ್ತೆ ನಿತ್ಯನ ಎಕ್ಸಾಮಿನ್ ಮಾಡ್ತಾಳೆ. ಆಮೇಲೆ ನಿತ್ಯ ರಿಪೋರ್ಟ್ ನೋಡಿ ಡಾಕ್ಟರ್ ಆಕೆಗೆ ನಿಮಗೆ ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಗಿದೆ ಅಂತ ಹೇಳ್ತಾಳೆ. ಇದು ಪರ್ಸನ್ ಇಂದ ಪರ್ಸನ್ ಗೆ ವೇರಿ ಆಗುತ್ತೆ. ನಿಮ್ಮ ಕೇಸಲ್ಲಿ ನೀವು ಇಷ್ಟಪಡ್ತಿರೋ ಮೈಕಲ್ ಫೇಸ್ ನಿಮಗೆ ಎಲ್ಲಾ ಕಡೆ ಕಾಣ್ತಾ ಇದೆ ಅಂತ ಹೇಳ್ತಾಳೆ. ಅಂದ್ರೆ ನಿಮಗೆ ಎಲ್ಲಾ ಗಂಡು ಮಕ್ಕಳಲ್ಲಿ ಮೈಕಲ್ ಫೇಸ್ ಕಾಣ್ತಾ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ನಿತ್ಯ ಭಯಪಡ್ತಾಳೆ. ಆಕೆ ಡಾಕ್ಟರ್ಗೆ ನಾನು ಯಾವಾಗ ಚೆನ್ನಾಗಾಗ್ತೀನಿ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್ ಇದು ಸೈಕಲಾಜಿಕಲ್ ಡಿಸಾರ್ಡರ್, ಇದರಲ್ಲಿ ಮೆಡಿಸಿನ್ ವರ್ಕ್ ಮಾಡಲ್ಲ, ನೀವು ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡಬೇಕು ಮತ್ತು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಮೈಕಲ್ ಮೆಮೊರಿನ ತೆಗಿಬೇಕು ಅಂತ ಹೇಳ್ತಾಳೆ. ಇನ್ನು ನೀವು ಮರೆತು ಹೋದ ಮೆಮೊರಿನ ರಿಕಾಲ್ ಮಾಡೋಕೆ ಟ್ರೈ ಮಾಡಿ, ಯಾವುದೋ ಒಂದು ಟ್ರಿಗರ್ ಪಾಯಿಂಟ್ ನಲ್ಲಿ ನಿಮಗೆ ಈ ಡಿಸಾರ್ಡರ್ ಹೋಗುತ್ತೆ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ನಿತ್ಯ ಮತ್ತು ಆಕೆ ಫ್ರೆಂಡ್ ಒಂದು ಆರ್ಟ್ ಗ್ಯಾಲರಿಗೆ ಹೋಗ್ತಾರೆ. ಇಲ್ಲಿ ಅವರಿಗೆ ಅವರ ಮ್ಯೂಚುವಲ್ ಫ್ರೆಂಡ್ ಸಿಗ್ತಾನೆ. ಇವರು ಮೂವರು ಮಾತಾಡ್ತಿದ್ದಾಗ ಅಲ್ಲಿ ಮೈಕಲ್ ಬರ್ತಾನೆ. ಆಕ್ಚುಲಿ ಮೈಕಲ್ ನಿತ್ಯ ಫ್ರೆಂಡ್ ನ ಫ್ರೆಂಡ್ ಆಗಿರ್ತಾನೆ ಮತ್ತು ಈ ಆರ್ಟ್ ಗ್ಯಾಲರಿಯಲ್ಲಿ ತುಂಬಾ ಪೇಂಟಿಂಗ್ಸ್ ನ ಮೈಕಲ್ ಮಾಡಿರ್ತಾನೆ. ಇನ್ನು ಪೂರ್ತಿಯಾಗಿ ಮೈಕಲ್ ತನ್ನ ಪೇಂಟಿಂಗ್ ನಲ್ಲಿ ಹುಡುಗಿಯರ ಪೇಂಟಿಂಗ್ ನೇ ಮಾಡ್ತಿರ್ತಾನೆ. ಇದನ್ನ ನಿತ್ಯ ನೋಡ್ತಾಳೆ. ಆಕೆ ಮೈಕಲ್ಗೆ ನೀವ್ಯಾಕೆ ಬರೀ ಹುಡುಗಿಯರ ಪೇಂಟಿಂಗ್ ನ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಮೈಕಲ್ ಹಾಗೇನಿಲ್ಲ, ವುಮೆನ್ಸ್ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ರೀಚರ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ನಿತ್ಯ ಇಂಪ್ರೆಸ್ ಆಗ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನಿತ್ಯ ಇಬ್ಬರು ಫ್ರೆಂಡ್ ಅಲ್ಲಿಂದ ಹೋಗ್ತಾರೆ. ಈಗ ಇಲ್ಲಿ ಮೈಕಲ್ ಮತ್ತು ನಿತ್ಯ ಮಾತ್ರ ಉಳಿದಿರ್ತಾರೆ. ಇಲ್ಲಿ ಮೈಕಲ್ ನಿತ್ಯಗೆ ತನ್ನ ಪೇಂಟಿಂಗ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲಿ ಇವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಈಗ ಸ್ಟೋರಿ ಇಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ನಿತ್ಯನ ಮೀಟ್ ಆಗೋಕೆ ಇಬ್ಬರು ಪೊಲೀಸ್ ಆಫೀಸರ್ಸ್ ಬಂದಿರ್ತಾರೆ. ಶಾಕಿಂಗ್ಲಿ ನಿತ್ಯಗೆ ಆ ಪೊಲೀಸ್ ಆಫೀಸರ್ ನಲ್ಲಿ ಕೂಡ ಮೈಕಲ್ ಫೇಸ್ ಕಾಣ್ತಿರುತ್ತೆ. ಆಕ್ಚುಲಿ ನಿತ್ಯಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಈ ಪೊಲೀಸ್ ಆಫೀಸರ್ಸ್ ಎನ್ಕ್ವೈರಿ ಮಾಡೋಕೆ ಬಂದಿರ್ತಾರೆ. ಇನ್ನು ಪೊಲೀಸ್ ಆಫೀಸರ್ಸ್ ಅಲ್ಲಿಂದ ಹೋದ್ಮೇಲೆ ನಿತ್ಯ ತನ್ನ ಫ್ರೆಂಡ್ಸ್ ಗೆ ಕಾಲ್ ಮಾಡಿ ಮೈಕಲ್ ಬಗ್ಗೆ ಕೇಳ್ತಾಳೆ. ಆದ್ರೆ ಅವರಿಗೂ ಮೈಕಲ್ ಎಲ್ಲಿದ್ದಾನೆ ಅಂತ ಗೊತ್ತಿರಲ್ಲ. ಇನ್ನು ನಿತ್ಯ ಕೂಡ ಮೈಕಲ್ ಫೋನ್ಗೆ ಕಾಲ್ ಮಾಡೋಕೆ ತುಂಬಾ ಸಲ ಟ್ರೈ ಮಾಡಿರ್ತಾಳೆ. ಆದ್ರೆ ಅವನ ಫೋನ್ ಸ್ವಿಚ್ ಆಫ್ ಬರ್ತಿರುತ್ತೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಒಬ್ಬ ಪೇಷಂಟ್ ಬರ್ತಾನೆ. ನಿತ್ಯಗೆ ಆ ಪೇಷಂಟ್ ನಲ್ಲೂ ಕೂಡ ಮೈಕಲ್ ಫೇಸ್ ಕಾಣ್ತಿರುತ್ತೆ. ಅದಕ್ಕೆ ಆಕೆ ತುಂಬಾ ಭಯಪಡ್ತಾಳೆ. ಆಗ ಒಬ್ಬ ಸಿಸ್ಟರ್ ಬಂದು ಆಕೆಗೆ ಸಮಾಧಾನ ಮಾಡ್ತಾಳೆ. ಆತ ಮೈಕಲ್ ಅಲ್ಲ, ನೀನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾಳೆ. ಇನ್ನು ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ನಿತ್ಯ ತನ್ನ ಫ್ರೆಂಡ್ ಜೊತೆ ಒಂದು ಕಾಫಿ ಶಾಪ್ ಗೆ ಹೋಗ್ತಾಳೆ. ಅಲ್ಲಿ ಮೈಕಲ್ ಇರ್ತಾನೆ. ಈತ ಒಂದು ಗೋಡೆ ಮೇಲೆ ಪೇಂಟಿಂಗ್ ಮಾಡ್ತಿರ್ತಾನೆ. ನಿತ್ಯ ಮೈಕಲ್ ನ ಗುರುತು ಹಿಡಿದು ಹೋಗಿ ಮೈಕಲ್ ನ ಮಾತಾಡಿಸ್ತಾಳೆ. ಮೈಕಲ್ ಕೂಡ ಆಕೆನ ನೋಡಿ ತುಂಬಾ ಖುಷಿ ಆಗ್ತಾನೆ. ಇದು ಇವರ 2ನೇ ಭೇಟಿ ಆಗಿರುತ್ತೆ. ಇಲ್ಲಿ ನಿತ್ಯ ಮೈಕಲ್ಗೆ ನಾನು ಕೂಡ ಪೇಂಟಿಂಗ್ ಮಾಡಬಹುದಾ ಅಂತ ಕೇಳ್ತಾಳೆ. ಆಗ ಮೈಕಲ್ ಆಕೆಗೆ ಬ್ರಷ್ ಕೊಟ್ಟು ಪೇಂಟಿಂಗ್ ಮಾಡೋದನ್ನ ಕಲಿಸ್ತಾನೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ನಿತ್ಯ ಫ್ರೆಂಡ್ ಒಬ್ಬಾಕೆ ನಿತ್ಯನ ಮೀಟ್ ಆಗೋಕೆ ಹಾಸ್ಪಿಟಲ್ಗೆ ಬರ್ತಾಳೆ. ಇಲ್ಲಿ ನಿತ್ಯ ತನ್ನ ಫ್ರೆಂಡ್ ಸಾರಾಗೆ ನಿನಗೆ ಮೈಕಲ್ ಬಗ್ಗೆ ಏನಾದ್ರೂ ಗೊತ್ತಿದನಾ ಅಂತ ಕೇಳ್ತಾಳೆ. ಆದ್ರೆ ಆಕೆ ಇಲ್ಲ, ನನಗೂ ಆತನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇನ್ನು ಆಕೆ ನಿತ್ಯಗೆ ನಿನಗೆ ಅವತ್ತು ಆಕ್ಸಿಡೆಂಟ್ ಆದ್ಮೇಲೆ ಏನಾಯ್ತು ಅಂತ ನೆನಪು ಬಂತ ಅಂತ ಕೇಳ್ತಾಳೆ. ಆದ್ರೆ ನಿತ್ಯ ಇಲ್ಲ, ನನಗೆ ಏನು ನೆನಪು ಬರ್ತಿಲ್ಲ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಮತ್ತೆ ಪಾಸ್ಟ್ ಗೆ ಹೋಗುತ್ತೆ.
ಇಲ್ಲಿ ನಿತ್ಯ ತನ್ನ ಆಫೀಸ್ಗೆ ಬಂದಾಗ ಅಲ್ಲಿ ಮೈಕಲ್ ಇರ್ತಾನೆ. ಈತ ಅಲ್ಲಿಯ ಪಕ್ಕದಲ್ಲಿ ಏನೋ ಒಂದು ಡೀಲ್ ಮಾಡೋಕೆ ಬಂದಿರ್ತಾನೆ. ಇನ್ನು ಮೈಕಲ್ ನಿತ್ಯ ಆಫೀಸ್ ಮುಗಿದ ಮೇಲೆ ಆಕೆಗೋಸ್ಕರ ಹೊರಗೆ ವೇಟ್ ಮಾಡ್ತಿರ್ತಾನೆ. ಈಗ ಅವರು ಅಲ್ಲಿಂದ ಹೊರಗೆ ತಿರುಗಾಡೋಕೆ ಹೋಗ್ತಾರೆ. ಹೀಗೆ ಡೈಲಿ ಮೀಟ್ ಆಗ್ತಾ ಇವರ ನಡುವೆ ಕ್ಲೋಸ್ನೆಸ್ ಜಾಸ್ತಿ ಆಗುತ್ತೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ನಿತ್ಯ ಡಾಕ್ಟರ್ ಹತ್ರ ಹೋಗಿ ನಾನು ಯಾವಾಗ ಚೆನ್ನಾಗ್ತೀನಿ ಅಂತ ಕೇಳ್ತಾಳೆ. ಆಗ ಡಾಕ್ಟರ್, ನಾನು ನಿಮಗೆ ಮೊದಲೇ ಹೇಳಿದಂಗೆ ಇದಕ್ಕೆ ಟ್ಯಾಬ್ಲೆಟ್ ಏನು ವರ್ಕ್ ಆಗಲ್ಲ, ನೀವು ನಿಮ್ಮ ರೊಟೀನ್ ನ ಚೇಂಜ್ ಮಾಡಿ ಮತ್ತು ನೀವು ಥೆರಪಿ ಸಹ ತಗೊಳ್ಳಿ, ನಾನು ನಿಮಗೆ ಒಂದು ನಂಬರ್ ಕೊಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಈಗ ಡಾಕ್ಟರ್ ನಿತ್ಯನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾಳೆ. ಈಗ ನಿತ್ಯ ತಾಯಿ ಬಂದು ಆಕೆನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಇನ್ನು ನಿತ್ಯ ಮನೆಗೆ ಬಂದಾಗ ಬಾಗಿಲಲ್ಲಿ ಆಕೆಯ ತಂದೆ ಕೂತಿರ್ತಾನೆ. ಶಾಕಿಂಗ್ಲಿ ನಿತ್ಯಗೆ ಆಕೆಯ ತಂದೆ ಮುಖದಲ್ಲೂ ಮೈಕಲ್ ಮುಖ ಕಾಣ್ತಿರುತ್ತೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ನಿತ್ಯ ತಂದೆ ಮತ್ತು ನಿತ್ಯ ನಡುವೆ ಬಿಡುತ್ತಿರಲ್ಲ, ಅವರು ಯಾವಾಗಲೂ ಜಗಳ ಮಾಡ್ತಿರ್ತಾರೆ. ಅದಕ್ಕೆ ನಿತ್ಯ ಇವರಿಂದ ದೂರ ಆಗಿ ಬೇರೆ ಕಡೆ ರೂಮ್ ಮಾಡಿಕೊಂಡು ಕೆಲಸ ಮಾಡ್ತಿರ್ತಾಳೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಮೇರಿ ಅನ್ನೋ ಮಹಿಳೆ ನಿತ್ಯನ ಮೀಟ್ ಆಗೋಕೆ ಬಂದಿರ್ತಾಳೆ. ಇದೇ ಮೇರಿ ಮನೆಯಲ್ಲಿ ನಿತ್ಯ ಮತ್ತು ಮೈಕಲ್ ರೆಂಟ್ಗೆ ಇರ್ತಾರೆ. ಆಗ ಮೇರಿ ನಿತ್ಯಗೆ ನೀನು ಯಾವಾಗ ವಾಪಸ್ ಬರ್ತೀಯಾ ಅಂತ ಕೇಳ್ತಾಳೆ. ಆಗ ನಿತ್ಯ ಆಕೆಗೆ ನಾನು ಇನ್ನೂ ರಿಕವರ್ ಆಗ್ಬೇಕು, ನಿಮಗೆ ಮೈಕಲ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳ್ತಾಳೆ. ಆದ್ರೆ ಮೇರಿ ಇಲ್ಲ, ನನಗೂ ಅವತ್ತಿಂದ ಮೈಕಲ್ ಕಂಡಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಆಕೆ ನಿತ್ಯಗೆ ನೀನು ಯಾವಾಗ ವಾಪಸ್ ಮನೆಗೆ ಬರ್ತೀಯಾ ಅಂತ ಕೇಳ್ತಾಳೆ. ಆಗ ನಿತ್ಯ ಇನ್ನೂ ನಾನು ಯೋಚನೆ ಮಾಡಿಲ್ಲ, ನಾನು ನಿಮಗೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾಳೆ. ಇನ್ನು ಮಾರನೇ ದಿನ ನಿತ್ಯ ಫ್ರೆಂಡ್ ನಿತ್ಯ ಹತ್ರ ಬರ್ತಾಳೆ. ಈಕೆ ನಿತ್ಯಗೆ ನೀನು ಹೇಳಿದಂಗೆ ನಾನು ಮೈಕಲ್ ಮಿಸ್ಸಿಂಗ್ ಕಂಪ್ಲೇಂಟ್ ನ ಪೊಲೀಸರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಪೊಲೀಸರು ಈ ಕೇಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಅವರು ನಿತ್ಯನ ಬಿಟ್ಟು ಮೈಕಲ್ ಓಡೋಗಿರ್ಬೋದು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಇನ್ನು ಆಕೆ ನನ್ನ ಜೊತೆ ಇವತ್ತು ಸಂದೀಪ್ ಕೂಡ ಬಂದಿದ್ದಾನೆ ಅಂತ ಹೇಳ್ತಾಳೆ. ಸಂದೀಪ್ ಹೆಸರು ಕೇಳಿ ಈಗ ಸ್ಟೋರಿ ಮತ್ತೆ ಪಾಸ್ಟ್ಗೆ ಹೋಗುತ್ತೆ. ಇಲ್ಲಿ ನಮಗೆ ನಿತ್ಯ ಆಫೀಸ್ ನಲ್ಲಿ ಸಂದೀಪ್ ನ ತೋರಿಸ್ತಾರೆ. ಸಂದೀಪ್ ಅದೇ ಆಫೀಸ್ ನಲ್ಲಿ ಮ್ಯಾನೇಜರ್ ಆಗಿರ್ತಾನೆ. ಸಂದೀಪ್ಗೆ ನಿತ್ಯ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಆಕೆ ನಿತ್ಯಗೆ ತುಂಬಾ ಸಾರಿ ಪ್ರಪೋಸ್ ಮಾಡಿರ್ತಾನೆ. ಆದ್ರೆ ನಿತ್ಯ ಮಾತ್ರ ಅವನಲ್ಲಿ ಇಂಟ್ರೆಸ್ಟ್ ತೋರಿಸ್ತಿರಲ್ಲ. ಆಕೆ ಸಂದೀಪ್ಗೆ ನಾನು ಸದ್ಯ ಕೆರಿಯರ್ ನ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಿರ್ತಾಳೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ನಿತ್ಯನ ಮೀಟ್ ಆಗೋಕೆ ಸಂದೀಪ್ ಬಂದಿರ್ತಾನೆ. ಇಲ್ಲಿ ಸಂದೀಪ್ ನಿತ್ಯಗೆ ಆಕೆ ಕಂಡೀಷನ್ ಬಗ್ಗೆ ಕೇಳ್ತಾನೆ. ಇನ್ನು ನೀನು ಜಾಬ್ ಕೂಡ ಕಂಟಿನ್ಯೂ ಮಾಡು, ನೀನು ಆಫೀಸ್ಗೆ ಬಾ ಅಂತ ಹೇಳ್ತಾನೆ. ಇದನ್ನು ಕೇಳಿ ನಿತ್ಯ ನನಗೆ ಸದ್ಯ ಆಗಲ್ಲ, ನನ್ನ ಕಂಡೀಷನ್ ಸ್ವಲ್ಪ ಸರಿಯಾಗಿಲ್ಲ ಅಂತ ಹೇಳ್ತಾಳೆ. ಇನ್ನು ಸಂದೀಪ್ಗೆ ನಿತ್ಯ ಕಂಡೀಷನ್ ಬಗ್ಗೆ ಗೊತ್ತಿರುತ್ತೆ. ಅದಕ್ಕೆ ಅವನು ಪರವಾಗಿಲ್ಲ, ನೀನು ಸ್ವಲ್ಪ ಟೈಮ್ ತಗೊಂಡು ವಾಪಸ್ ಬರುವಂತೆ ಅಂತ ಹೇಳ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಸಂದೀಪ್ ಮುಖದಲ್ಲೂ ನಿತ್ಯಗೆ ಮೈಕಲ್ ಮುಖನೇ ಕಾಣ್ತಿರುತ್ತೆ. ಇನ್ನು ಮಾರನೇ ದಿನ ನಿತ್ಯ ತನ್ನ ತಾಯಿ ಜೊತೆ ಹಾಸ್ಪಿಟಲ್ಗೆ ಹೋಗ್ತಿದ್ದಾಗ ರೋಡ್ ಸೈಡ್ ಅಲ್ಲಿ ಈಕೆಗೆ ಒಬ್ಬ ವ್ಯಕ್ತಿ ಪೇಂಟಿಂಗ್ ಮಾಡ್ತಿರೋದು ಕಾಣುತ್ತೆ. ಈಕೆ ಅವನ ಹತ್ರ ಹೋಗಿ ಮೈಕಲ್ ಅಂತ ಮಾತಾಡಿಸ್ತಾಳೆ. ಆದ್ರೆ ಆತ ಹಿಂದಿಯಲ್ಲಿ ಮಾತಾಡ್ತಾನೆ. ಏನ್ ಬೇಕು ಮೇಡಮ್ ನಿಮಗೆ ಅಂತ ಕೇಳ್ತಾನೆ. ಇದನ್ನ ನೋಡಿ ನಿತ್ಯ ಈತ ಮೈಕಲ್ ಅಲ್ಲ ಅಂತ ಅರ್ಥ ಮಾಡ್ಕೋತಾಳೆ. ಇನ್ನು ಈಕೆ ಅಲ್ಲಿಂದ ಬರ್ತಿದ್ದಾಗ ಇಬ್ಬರು ವ್ಯಕ್ತಿಗಳು ಈಕೆ ಮುಂದೆ ಬರ್ತಾರೆ. ಅವರು ನಿತ್ಯಗೆ ಏನಾಯ್ತು ಮೇಡಮ್ ನಿಮಗೆ ಅಂತ ಕೇಳ್ತಾರೆ. ನಿತ್ಯಗೆ ಅವರಲ್ಲೂ ಮೈಕಲ್ ಮುಖನೇ ಕಾಣ್ತಿರುತ್ತೆ. ಇದನ್ನ ನೋಡಿ ಆಕೆ ತುಂಬಾ ಭಯಪಡ್ತಾಳೆ. ಆಕೆ ಅಲ್ಲಿಂದ ಓಡಿ ಸೀದಾ ತನ್ನ ಮನೆಗೆ ಬರ್ತಾಳೆ. ಇಲ್ಲಿ ನಿತ್ಯನ ನೋಡಿ ಆಕೆ ತಂದೆ ಆಕೆಗೆ ನಿನ್ನ ತಾಯಿ ನಿನ್ನ ಜೊತೆ ಹಾಸ್ಪಿಟಲ್ಗೆ ಬಂದಿದ್ಲಲ್ಲ, ಆಕೆ ಎಲ್ಲಿ ಅಂತ ಕೇಳ್ತಾನೆ. ಆದ್ರೆ ನಿತ್ಯ ಏನು ಉತ್ತರ ಕೊಡದೆ ಸೀದಾ ತನ್ನ ರೂಮ್ ಒಳಗೆ ಹೋಗ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಇಬ್ಬರು ಪೊಲೀಸ್ ಆಫೀಸರ್ಸ್ ಎನ್ಕ್ವೈರಿ ಮಾಡೋಕೆ ಬರ್ತಾರೆ. ಇವರು ನಿತ್ಯಗೆ ಮೈಕಲ್ ಬಗ್ಗೆ ಕೇಳ್ತಾರೆ ಮತ್ತು ನೀವಿಬ್ಬರು ಲಿವಿಂಗ್ ನಲ್ಲಿದ್ರಿ, ಈಗ ಮೈಕಲ್ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಆದ್ರೆ ಈಕೆ ಗೊತ್ತಿಲ್ಲ, ಅವತ್ತು ಆಕ್ಸಿಡೆಂಟ್ ಆದಾಗಿಂದ ನಾನು ಮೈಕಲ್ ನ ನೋಡಿಲ್ಲ ಅಂತ ಹೇಳ್ತಾಳೆ. ಆಗ ಇವರು ನಿತ್ಯಗೆ ಮೈಕಲ್ ಅಡ್ರೆಸ್ ಮತ್ತು ಅವನ ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ. ಆದ್ರೆ ನಿತ್ಯಗೆ ಅದ್ಯಾವುದು ಗೊತ್ತಿರಲ್ಲ. ಇದನ್ನ ಕೇಳಿ ಪೊಲೀಸರಿಗೆ ಕೋಪ ಬರುತ್ತೆ. ಅವರು ನಿತ್ಯಗೆ ಬೈತಾರೆ, ನಿನಗೆ ಒಬ್ಬ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿದ್ದಿಲ್ಲ, ಆದ್ರೂ ನೀನು ಅವನ ಜೊತೆ ಇದ್ದೆ, ಈಗ ನೋಡಿದ್ರೆ ಅವನು ಮಿಸ್ ಆಗಿದ್ದಾನೆ. ಇನ್ನು ನಿತ್ಯ ತಂದೆ ತಾಯಿಗೆ ನಿಮ್ಮ ಮಗಳು ಯಾರ ಜೊತೆ ಇದ್ದಾಳೆ ಅಂತ ಸ್ವಲ್ಪನೂ ಎನ್ಕ್ವೈರಿ ಮಾಡಕ್ಕಾಗಲ್ವಾ ಅಂತ ಕೇಳ್ತಾರೆ. ಈಗ ಪೊಲೀಸರು ಅಲ್ಲಿಂದ ಹೋದ್ಮೇಲೆ ಅಲ್ಲಿದ್ದ ಅಕ್ಕಪಕ್ಕದ ಮನೆಯವರು ಅಲ್ಲಿ ಜಮಾ ಆಗ್ತಾರೆ. ಇಲ್ಲಿವರೆಗೆ ನಿತ್ಯ ಒಬ್ಬ ಹುಡುಗನ ಜೊತೆ ಮದುವೆ ಆಗದೆ ಒಂದೇ ಮನೆಯಲ್ಲಿದ್ಲು ಅಂತ ಗೊತ್ತಾಗುತ್ತೆ. ಆಗ ಅಕ್ಕಪಕ್ಕದ ಮನೆಯವರು ನಿತ್ಯ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗ ಈಕೆಗೆ ಮೋಸ ಮಾಡಿ ಈಕೆನ ಬಿಟ್ಟು ಓಡೋಗಿರ್ಬೋದು ಅಂತ ಮಾತಾಡ್ತಿರ್ತಾರೆ. ಇದರಿಂದ ನಿತ್ಯಗೆ ಟೆನ್ಷನ್ ಆಗುತ್ತೆ. ಆಕೆ ಮೊದಲೇ ಮೈಕಲ್ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ, ಅಂತದ್ರಲ್ಲಿ ಇವರೆಲ್ಲ ಹೀಗೆ ಮಾತಾಡ್ತಿದ್ದಾರೆ ಅಂತ ಅನ್ಕೋತಾಳೆ. ಇನ್ನೊಂದು ಕಡೆ ನಿತ್ಯ ತಂದೆ ಕೂಡ ಆಕೆಗೆ ಬೈತಾನೆ ಮತ್ತು ನಿನ್ನಿಂದಾಗಿ ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೋತಿದ್ದಾರೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ನಿತ್ಯಗೆ ಸಾಕಾಗುತ್ತೆ. ಆಕೆ ಅಲ್ಲಿಂದ ತನ್ನ ಜಾಬ್ಗೆ ವಾಪಸ್ ಹೋಗ್ಬೇಕಂತ ಡಿಸೈಡ್ ಮಾಡ್ತಾಳೆ. ಈಕೆ ಅಲ್ಲಿಂದ ಹೋಗ್ತಿದ್ದಾಗ ಅಲ್ಲಿ ಸಂದೀಪ್ ಬರ್ತಾನೆ. ನಿತ್ಯ ತನ್ನ ತಾಯಿಗೆ ನೀವು ಟೆನ್ಷನ್ ತಗೋಬೇಡಿ, ಹಾಸ್ಪಿಟಲ್ಗೆ ಕೂಡ ನಾನೊಬ್ಬಳೇ ಹೋಗ್ತೀನಿ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಮತ್ತೆ ಪಾಸ್ಟ್ಗೆ ಹೋಗುತ್ತೆ. ಇಲ್ಲಿ ಮೈಕಲ್ ಮತ್ತು ನಿತ್ಯ ಒಟ್ಟಿಗೆ ಇರ್ತಾರೆ. ನಿತ್ಯ ಮೈಕಲ್ಗೆ ನೀನು ನನ್ನ ಬಗ್ಗೆ ಸೀರಿಯಸ್ ಆಗಿದ್ದಿಲ್ಲ, ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಆಗ ಮೈಕಲ್ ಈಗ ಬೇಡ, ನಾನು ಸದ್ಯ ಈಗ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಮೊದಲು ನಾನು ಒಂದು ಒಳ್ಳೆ ಮನೆಯನ್ನು ತಗೋಬೇಕು, ಆಮೇಲೆ ಒಂದು ಒಳ್ಳೆ ಜಾಬ್, ಆಮೇಲೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಇನ್ನು ಮೈಕಲ್ ಇಲ್ಲಿ ನಿತ್ಯ ಜೊತೆ ಮಾತಾಡ್ತಾ ನಾವು ಒಂದು ಕೆಲಸ ಮಾಡೋಣ, ನಾವು ಮದುವೆ ಆಗುವವರೆಗೂ ಲಿವಿಂಗ್ ನಲ್ಲಿರೋಣ, ಇದರಿಂದ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ನಿತ್ಯ ಮೊದಲು ಒಪ್ಕೊಳ್ಳಲ್ಲ, ಆದ್ರೆ ಮೈಕಲ್ ಆಕೆನ ಕನ್ವಿನ್ಸ್ ಮಾಡಿ ಒಪ್ಪಿಸ್ತಾನೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಸಂದೀಪ್ ಮತ್ತು ನಿತ್ಯ ಫ್ರೆಂಡ್ ಮನೆಗೆ ಬರ್ತಾರೆ. ಇಲ್ಲಿ ನಿತ್ಯ ಸ್ವಲ್ಪ ದಿನ ತನ್ನ ಫ್ರೆಂಡ್ ಮನೇಲಿರ್ಬೇಕಂತ ಬಂದಿರ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸಂದೀಪ್ ನಿತ್ಯಗೆ ಒಂದು ಆಪ್ ಬಗ್ಗೆ ಹೇಳ್ತಾನೆ ಮತ್ತು ಈ ಆಪ್ ನಿಂದ ನೀನು ಬೇರೆ ವ್ಯಕ್ತಿಗಳ ಫೇಸ್ ನ ಡಿಟೆಕ್ಟ್ ಮಾಡಬಹುದು ಅಂತ ಹೇಳ್ತಾನೆ.
ಆಗ ನಿತ್ಯ ಸಂದೀಪ್ ಫೋಟೋನ ತೆಗೆದು ಅವನ ಡೇಟಾನ ಅದರಲ್ಲಿ ಸ್ಟೋರ್ ಮಾಡ್ತಾಳೆ. ಇನ್ನು ಮಾರನೇ ದಿನ ನಿತ್ಯ ತನ್ನ ಆಫೀಸ್ಗೆ ಹೋಗ್ತಾಳೆ. ಹೀಗೆ ಆಫೀಸ್ಗೆ ಬಂದಾಗ ಅಲ್ಲಿದ್ದ ಮೇಲ್ ಕಲೀಗ್ಸ್ ಎಲ್ಲ ಈಕೆಗೆ ಮೈಕಲ್ ಮುಖಾನೇ ಕಾಣುತ್ತಿರುತ್ತೆ. ಇನ್ನು ನಿತ್ಯ ಈಗ ತನ್ನ ಫ್ರೆಂಡ್ ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಯಾಕಂದ್ರೆ ಇವರು ಮೈಕಲ್ ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಮೈಕಲ್ ಕೇಸಲ್ಲಿ ಇನ್ನು ಯಾವುದೇ ಪ್ರೋಗ್ರೆಸ್ ಆಗಿರಲ್ಲ. ಇನ್ನು ರಾತ್ರಿ ಟೈಮಲ್ಲಿ ನಿತ್ಯ ತನ್ನ ಫ್ರೆಂಡ್ ಜೊತೆ ಡಿನ್ನರ್ ಮಾಡ್ತಿದ್ದಾಗ ನಾನು ನನ್ನ ಹಳೆ ಪ್ಲೇಸ್ಗೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆಕೆ ಫ್ರೆಂಡ್ ನೀನ್ ಯಾಕೆ ಅಲ್ಲಿ ಹೋಗ್ತಿದ್ಯಾ, ನೀನು ಇಲ್ಲೇ ಆರಾಮಾಗಿರು, ಇದರಿಂದ ನನಗೂ ನನ್ನ ಗಂಡಗೂ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ನಿತ್ಯ ಹಾಗೇನಿಲ್ಲ, ನಾನು ಅಲ್ಲಿ ಹೋದ್ರೆ ನನಗೆ ಮೆಮೊರಿ ವಾಪಸ್ ಬರಬಹುದು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇನ್ನು ಈಗ ಮಾರನೇ ದಿನ ನಿತ್ಯ ಸಂದೀಪ್ನ ಕರ್ಕೊಂಡು ಮೇರಿ ಆಂಟಿ ಹತ್ರ ವಾಪಸ್ ಬರ್ತಾಳೆ. ಇನ್ನು ನಿತ್ಯ ಮೇರಿ ಹತ್ರ ಬಂದಾಗ ಆಕೆಗೆ ಒಬ್ಬ ಮಗಳಿರ್ತಾಳೆ. ಆಕೆ ನಿತ್ಯನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಮೇರಿ ನಿತ್ಯಗೆ ಇನ್ನು ಈ ಮನೆ ಕೆಲಸ ನಡೀತಾ ಇದೆ, ನೀನು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಜೊತೆ ಇರಬಹುದು ಅಂತ ಹೇಳ್ತಾಳೆ. ಇನ್ನು ನಿತ್ಯ ಈಗ ತಾನು ಮೈಕಲ್ ಜೊತೆ ಇದ್ದ ಮನೆಗೆ ಹೋಗ್ತಾಳೆ. ಇಲ್ಲಿ ಬಂದು ಆಕೆಗೆ ಮೈಕಲ್ ಮತ್ತು ತಾನು ಇಲ್ಲಿ ಕಳೆದ ಸ್ವೀಟ್ ಮೆಮೊರೀಸ್ ನೆನಪು ಬರುತ್ತೆ. ಇನ್ನು ಆಕೆ ಮನೆನ ನೋಡ್ತಿದ್ದಾಗ ಅಲ್ಲಿ ಮೈಕಲ್ ಮಾಡಿದ ಪೇಂಟಿಂಗ್ಸ್ ಕೆಳಗೆ ಬೀಳುತ್ತೆ. ಇದನ್ನ ನೋಡಿ ಆಕೆಗೆ ಏನು ನೆನಪಾಗುತ್ತೆ, ಏಕೆಂದ್ರೆ ಅದರಲ್ಲಿ ಪ್ರತಿಯೊಂದು ಹುಡುಗಿಯರ ಫೋಟೋಸ್ನೇ ಇರುತ್ತೆ. ಆದ್ರೆ ಆಕೆಗೆ ಸ್ಪಷ್ಟವಾಗಿ ಯಾವುದು ನೆನಪು ಆಗಲ್ಲ. ಈಗ ನಿತ್ಯ ಅದೇ ಮನೆಯಲ್ಲಿರೋಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತು ಆಕೆ ಅಲ್ಲಿಂದ ತನ್ನ ಕೆಲಸಕ್ಕೆ ಹೋಗ್ತಿರ್ತಾಳೆ. ಇನ್ನು ನಿತ್ಯ ಒಂದು ದಿನ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬಂದಾಗ ಒಬ್ಬ ವ್ಯಕ್ತಿ ಆಕೆನೆ ನೋಡ್ತಿರ್ತಾನೆ. ಆತ ಯಾರು ಅಂತ ನಿತ್ಯಗೆ ಗೊತ್ತಾಗಲ್ಲ, ಏಕೆಂದ್ರೆ ಆಕೆ ಮುಖನೂ ಆಕೆಗೆ ಮೈಕಲ್ ತರಾನೇ ಕಾಣ್ತಿರುತ್ತೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇಬ್ಬರು ವ್ಯಕ್ತಿಗಳು ನಿತ್ಯನ ಮೀಟ್ ಆಗೋಕೆ ಬರ್ತಾರೆ. ಆಕ್ಚುಲಿ ಇವರು ಮೈಕಲ್ ತಂದೆ ಮತ್ತು ಮೈಕಲ್ ಅಣ್ಣ ಮಾರ್ಟಿನ್ ಆಗಿರ್ತಾರೆ. ಇವರು ನಿತ್ಯಗೆ ಮೈಕಲ್ ಎಲ್ಲಿ ಅಂತ ಕೇಳ್ತಾರೆ. ಆದ್ರೆ ನಿತ್ಯ ನನಗೆ ಗೊತ್ತಿಲ್ಲ, ನನಗೆ ಆಕ್ಸಿಡೆಂಟ್ ಆಗಿದಾಗಿಂದ ಎಲ್ಲ ಮರೆತೋಗಿದೆ ಅಂತ ಹೇಳ್ತಾಳೆ. ಇನ್ನು ನಾನು ಕೂಡ ಮೈಕಲ್ನೇ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಈಗ ನಿತ್ಯ ಮಾರನೇ ದಿನ ರೆಡಿಯಾಗಿ ಆಫೀಸ್ಗೆ ಹೋಗ್ತಿದ್ದಾಗ ಅಲ್ಲಿ ಸಂದೀಪ್ ಬರ್ತಾನೆ. ಈತನೇ ಆಕೆನ ಪಿಕಪ್ ಮತ್ತು ಡ್ರಾಪ್ ಮಾಡ್ತಿರ್ತಾನೆ. ಇನ್ನು ಇವರು ಸ್ವಲ್ಪ ದೂರ ಹೋದಾಗ ನಿತ್ಯಗೆ ಸಂದೀಪ್ ಫೋನ್ ಬರುತ್ತೆ. ಸಂದೀಪ್ ಫೋನ್ ನೋಡಿ ನಿತ್ಯಗೆ ತಾನು ಬೈಕ್ ಮೇಲಿದ್ದ ವ್ಯಕ್ತಿ ಸಂದೀಪ್ ಅಲ್ಲ ಅಂತ ಅರ್ಥವಾಗುತ್ತೆ. ಈಕೆ ಬೈಕ್ ಸ್ಟಾಪ್ ಮಾಡುವಂತೆ ಹೇಳ್ತಾಳೆ. ಆದ್ರೆ ಆ ವ್ಯಕ್ತಿ ಕೇಳದೆ ಆಕೆನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ಈತ ಮೈಕಲ್ ಅನ್ನ ಮಾರ್ಟಿನ್ ಆಗಿರ್ತಾನೆ. ಈತ ಮೈಕಲ್ ಬಗ್ಗೆ ಎನ್ಕ್ವೈರಿ ಮಾಡೋಕೆ ನಿತ್ಯ ಹತ್ರ ಬಂದಿರ್ತಾನೆ. ಏಕೆಂದ್ರೆ ಇವನಿಗೆ ಮೈಕಲ್ ಮಿಸ್ಸಿಂಗ್ ಹಿಂದೆ ನಿತ್ಯ ಕೈ ಇದೆ ಅಂತ ಡೌಟ್ ಇರುತ್ತೆ. ಇಲ್ಲಿ ಮಾರ್ಟಿನ್ ನಿತ್ಯಗೆ ಮೈಕಲ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಆದ್ರೆ ನಿತ್ಯ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಮಾರ್ಟಿನ್ ನನಗೆ ನಿನ್ನ ಪ್ರಾಬ್ಲಮ್ ಬಗ್ಗೆ ಗೊತ್ತು, ನಿನಗೆ ಎಲ್ಲರ ಮುಖದಲ್ಲಿ ಮೈಕಲ್ ಮುಖನೇ ಕಾಣುತ್ತೆ, ಇದರಿಂದ ನೀನು ಮೈಕಲ್ನ ಎಷ್ಟು ಲೋ ಮಾಡ್ತಿದ್ಯಾ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅಥವಾ ನೀನು ಮೈಕಲ್ ಜೊತೆ ಏನಾದ್ರೂ ಮಾಡಿರ್ಬೇಕು, ಆ ಗಿಲ್ಟಿನ ಫಾಲೋ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಇನ್ನು ನಾನು ಮೈಕಲ್ ಬಗ್ಗೆ ಗೊತ್ತಾಗುವವರೆಗೂ ನಿನ್ನ ಬಿಡಲ್ಲ, ನಾನು ನಿನ್ನೆ ಫಾಲೋ ಮಾಡ್ತಿರ್ತೀನಿ ಅಂತ ಹೇಳ್ತಾನೆ. ಈಗ ಮಾರ್ಟಿನ್ ಅಲ್ಲಿಂದ ಹೋದ್ಮೇಲೆ ನಿತ್ಯಗೆ ಟ್ರೆಸ್ ಆಗುತ್ತೆ. ಆಕೆ ಅಲ್ಲೇ ಮೂರ್ಛೆ ಹೋಗ್ತಾಳೆ. ಇನ್ನು ಆಕೆಗೆ ಎಚ್ಚರಿಕೆ ಆದಾಗ ಆಕೆ ಹಾಸ್ಪಿಟಲ್ ಇರ್ತಾಳೆ. ಇಲ್ಲಿ ಈಕೆನ ಸಂದೀಪ್ ಕರ್ಕೊಂಡು ಬಂದಿರ್ತಾನೆ. ನಿತ್ಯ ಸಂದೀಪ್ನ ನೋಡಿ ಭಯಪಡ್ತಿರ್ತಾಳೆ. ಆಗ ಡಾಕ್ಟರ್ ಸಂದೀಪ್ಗೆ ನೀವು ಸ್ವಲ್ಪ ಹೊರಗಿರಿ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಮತ್ತೆ ಪಾಸ್ಟ್ಗೆ ಹೋಗುತ್ತೆ. ಇಲ್ಲಿ ನಿತ್ಯ ಮೈಕಲ್ ಪೇಂಟಿಂಗ್ಸ್ ನ ನೋಡ್ತಿದ್ದಾಗ ಅಲ್ಲಿ ಆಕೆಗೆ ಒಬ್ಬ ಹುಡುಗಿಯ ಪೇಂಟಿಂಗ್ ಕಾಣುತ್ತೆ. ಅದನ್ನ ನೋಡಿ ನಿತ್ಯಗೆ ಏನೋ ನೆನಪಾಗುತ್ತೆ. ಆಕೆ ಆ ಪೇಂಟಿಂಗ್ ನಲ್ಲಿದ್ದ ಹುಡುಗಿನ ಹೊರಗಡೆ ನೋಡಿರ್ತಾಳೆ. ಆಗ ಆಕೆ ಮೈಕಲ್ಗೆ ಈ ಪೇಂಟಿಂಗ್ ನಲ್ಲಿರೋ ಹುಡುಗಿ ಯಾರು ಅಂತ ಕೇಳ್ತಾಳೆ. ಆದ್ರೆ ಮೈಕಲ್ ಇದೆಲ್ಲ ನನ್ನ ಇಮ್ಯಾಜಿನೇಷನ್, ನಾನು ಇಮ್ಯಾಜಿನ್ ಮಾಡಿ ಈ ಪೇಂಟಿಂಗ್ ನ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇನ್ನು ಈಗ ಪ್ರೆಸೆಂಟ್ ಟೈಮ್ ನಲ್ಲಿ ನಿತ್ಯಗೆ ತನ್ನ ಮನೆ ಹೊರಗೆ ಯಾರೋ ಇದ್ದಾರೆ ಅಂತ ಡೌಟ್ ಬರುತ್ತೆ. ಆಕೆ ಡೋರ್ ನ ಯಾರೋ ನಾಕ್ ಮಾಡ್ತಿರ್ತಾರೆ. ಇದರಿಂದ ನಿತ್ಯ ತುಂಬಾ ಭಯಪಡ್ತಾಳೆ. ಇನ್ನು ಬೆಳಗ್ಗೆ ಆದಾಗ ನಿತ್ಯ ಹೊರಗೆ ಹೋಗಿ ನೋಡ್ತಾಳೆ. ಅಲ್ಲಿ ಎಲ್ಲಾ ಸಾಮಾನುಗಳು ಅಸ್ತವ್ಯಸ್ತ ಆಗಿರುತ್ತೆ. ಇನ್ನು ಈಕೆ ಡೋರ್ ನ ಯಾರೋ ಲೈಟ್ ಆಗಿ ಮುರಿದಿರ್ತಾರೆ. ಇದರಿಂದ ನಿತ್ಯಗೆ ನಿನ್ನೆ ರಾತ್ರಿ ಯಾರೋ ಖಂಡಿತ ಬಂದಿದ್ರು ಅಂತ ಕನ್ಫರ್ಮ್ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಸಂದೀಪ್ ಬರ್ತಾನೆ. ಆಗ ನಿತ್ಯ ತನ್ನ ಫೋನ್ ನಲ್ಲಿದ್ದ ಆಪ್ ನಿಂದ ಸಂದೀಪ್ ನ ಐಡೆಂಟಿಫೈ ಮಾಡ್ತಾಳೆ. ಇಲ್ಲಿ ನಿತ್ಯ ಸಂದೀಪ್ಗೆ ನಿನ್ನೆ ರಾತ್ರಿ ಏನಾಯ್ತು ಅಂತ ಹೇಳ್ತಾಳೆ ಮತ್ತು ನಿನ್ನೆ ಖಂಡಿತ ಮ್ಯಾಟಿನೇ ಬಂದಿರಬೇಕು, ಯಾಕಂದ್ರೆ ಅವನಿಗೆ ಮೈಕಲ್ ಮಿಸ್ಸಿಂಗ್ ಹಿಂದೆ ನನ್ನ ಮೇಲೆ ಡೌಟ್ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಂದೀಪ್ಗೆ ಭಯವಾಗುತ್ತೆ. ಆತ ಮಾರ್ಟಿನ್ ನಿತ್ಯಗೆ ಏನಾದ್ರೂ ಮಾಡಬಹುದಂತ ಮಾರ್ಟಿನ್ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಇಲ್ಲಿ ಬಂದಾಗ ಇವರಿಗೆ ಮಾರ್ಟಿನ್ ಕೂಡ ಒಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗುತ್ತೆ. ಆದ್ರೆ ಈಗ ಸದ್ಯ ಆತ ಸಸ್ಪೆನ್ಷನ್ ನಲ್ಲಿರ್ತಾನೆ. ಇಲ್ಲಿ ಪೊಲೀಸ್ ಆಫೀಸರ್ ಸಂದೀಪ್ಗೆ ಮಾರ್ಟಿನ್ ಕೂಡ ಒಬ್ಬ ಪೊಲೀಸ್ ಆಫೀಸರ್, ಅವನ ವಿರುದ್ಧ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಎವಿಡೆನ್ಸ್ ಇರಬೇಕು, ನೀವು ಯಾವ್ದಾದ್ರು ಎವಿಡೆನ್ಸ್ ಇದ್ರೆ ಹೇಳಿ, ನಾನು ಅವನ ವಿರುದ್ಧ ಕೇಸ್ ಫೈಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಸಂದೀಪ್ ಮಾರ್ಟಿನ್ ವಿರುದ್ಧ ಎವಿಡೆನ್ಸ್ ನ ಕಲೆಕ್ಟ್ ಮಾಡೋಕೆ ನಿತ್ಯ ಮನೆ ಮುಂದೆ ಸಿಸಿಟಿವಿ ಕ್ಯಾಮೆರಾನ ಫಿಕ್ಸ್ ಮಾಡ್ತಾನೆ. ಆಗ ಶಾಕಿಂಗ್ಲಿ ಅಲ್ಲಿ ಮಾರ್ಟಿನ್ ಬರ್ತಾನೆ. ಈತ ನಿತ್ಯ ಡೋರ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಇವರು ಬೆಳಗ್ಗೆ ಎದ್ದು ಸಿಸಿಟಿವಿ ಕ್ಯಾಮೆರಾ ನೋಡಿದಾಗ ವಿಡಿಯೋ ನೋಡಿ ಶಾಕ್ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಬಂದಿರೋದು ಮಾರ್ಟಿನ್ ಆಗಿರಲ್ಲ, ಮೈಕಲ್ ಆಗಿರುತ್ತೆ. ಈಗ ಅವರು ಆ ಸಿಸಿಟಿವಿ ಫುಟೇಜ್ ತಗೊಂಡು ಪೊಲೀಸರ ಹತ್ರ ಬರ್ತಾರೆ ಮತ್ತು ನಿನ್ನೆ ಬಂದಿದ್ದು ಮೈಕಲ್ ಅಂತ ಹೇಳ್ತಾರೆ. ಇದನ್ನ ಕೇಳಿ ಪೊಲೀಸ್ ಕೂಡ ಶಾಕ್ ಆಗ್ತಾನೆ. ನೀವು ಮೊದಲು ಮೈಕಲ್ ಮಿಸ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಿ, ಆದ್ರೆ ಈಗ ನೋಡಿದ್ರೆ ಮೈಕಲೇ ಕಳ್ಳತನದಿಂದ ಮನೆಯ ಒಳಗೆ ನುಗ್ಗೋಕೆ ಟ್ರೈ ಮಾಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ನಿತ್ಯ ಏನು ಮಾತಾಡಲ್ಲ. ಆಕೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನೀವು ಕಂಪ್ಲೇಂಟ್ ತಗೊಳ್ಳಿ, ಅವನನ್ನು ಹಿಡಿದು ಅವನನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾಳೆ. ಈಗ ಸಂದೀಪ್ ನಿತ್ಯನ ಅಲ್ಲಿಂದ ಕರ್ಕೊಂಡು ಮನೆಗೆ ಬರ್ತಾನೆ. ಇವರು ಮನೆಗೆ ಬಂದು ನೋಡಿದಾಗ ಶಾಕ್ ಆಗ್ತಾರೆ, ಯಾಕಂದ್ರೆ ಇವರ ಡೋರ್ ಓಪನ್ ಆಗಿರುತ್ತೆ. ನಿತ್ಯ ಸಂದೀಪ್ಗೆ ನಾನು ಡೋರ್ ನ ಲಾಕ್ ಮಾಡಿ ಹೋಗಿದ್ದೆ, ಆದ್ರೆ ಯಾರೋ ಡೋರ್ ನ ಓಪನ್ ಮಾಡಿದ್ದಾರೆ, ಯಾರಾದ್ರೂ ಒಳಗೆ ಇರಬಹುದು ಅಂತ ಹೇಳ್ತಾಳೆ. ಇವರು ಒಳಗೆ ಹೋಗಿ ನೋಡಿದಾಗ ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾರೆ, ಯಾಕಂದ್ರೆ ಅಲ್ಲಿ ಮೈಕಲ್ ಇರ್ತಾನೆ. ಆತ ನಿತ್ಯಗೆ ಸರ್ಪ್ರೈಸ್, ನಾನು ಬಂದ್ಬಿಟ್ಟೆ ಅಂತ ಹೇಳ್ತಾನೆ.
ಇದನ್ನ ಕೇಳಿ ನಿತ್ಯ ಇಷ್ಟು ದಿನ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾಳೆ. ಆಗ ಮೈಕಲ್ ಅವತ್ತು ನಮ್ಮಿಬ್ಬರ ನಡುವೆ ಜಗಳ ಆಗಿತ್ತಲ್ಲ, ಅದಕ್ಕೆ ನಾನು ಕೋಪದಲ್ಲಿ ಒಂದು ಟ್ರಿಪ್ಗೆ ಹೋಗಿದ್ದೆ, ಅಲ್ಲಿ ನನ್ನ ಫೋನ್ ಕೂಡ ಕಳೆದು ಹೋಯ್ತು, ಆದ್ರೆ ಈಗ ನಾನು ವಾಪಸ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಈತ ನಿತ್ಯನ ಹಗ್ ಮಾಡ್ಕೋತಾನೆ. ಆದ್ರೆ ನಿತ್ಯಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಯಾಕಂದ್ರೆ ಆಕೆ ಇನ್ನೂ ಈತ ಮೈಕಲ್ ಅಂತ ಕನ್ಫರ್ಮ್ ಆಗಿರಲ್ಲ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬಗ್ಗೆ ಹೋಗುತ್ತೆ. ಇಲ್ಲಿ ನಿತ್ಯ ಒಬ್ಬ ಹುಡುಗಿನ ನೋಡ್ತಾಳೆ. ಆಕೆನ ನೋಡಿ ನಿತ್ಯಗೆ ಏನೋ ನೆನಪಾಗುತ್ತೆ, ಏಕೆಂದ್ರೆ ಇದೇ ಹುಡುಗಿಯ ಮುಖವನ್ನ ಮೈಕಲ್ ಪೇಂಟಿಂಗ್ ನಲ್ಲಿ ನಿತ್ಯ ನೋಡಿರ್ತಾಳೆ. ಅಂದ್ರೆ ಮೈಕಲ್ ಇಲ್ಲಿವರೆಗೆ ಯಾವೆಲ್ಲ ಹುಡುಗಿಯರ ಫೋಟೋನ ಪೇಂಟಿಂಗ್ ಮಾಡಿದ್ದಾನೋ ಅವೆಲ್ಲ ಹುಡುಗಿಯರು ಜೀವಂತವಾಗಿರ್ತಾರೆ. ಅಂದ್ರೆ ಇದೆಲ್ಲ ಮೈಕಲ್ ಇಮ್ಯಾಜಿನೇಷನ್ ಆಗಿರಲ್ಲ. ಹೀಗಿದ್ದಾಗ ಒಂದು ದಿನ ಮೈಕಲ್ ಪೇಂಟಿಂಗ್ ನಲ್ಲಿದ್ದ ಒಬ್ಬ ಹುಡುಗಿ ನಿತ್ಯಗೆ ಸಿಗ್ತಾಳೆ. ಆಗ ನಿತ್ಯ ಆ ಹುಡುಗಿಗೆ ಮೈಕಲ್ ಬಗ್ಗೆ ಕೇಳ್ತಾಳೆ. ಆಗ ಆಕೆ, ಹೌದು, ನಾನು ಮತ್ತು ಮೈಕಲ್ ರಿಲೇಶನ್ಶಿಪ್ ನಲ್ಲಿದ್ವಿ, ಆದ್ರೆ ನನಗೆ ಮೈಕಲ್ ಬಿಹೇವಿಯರ್ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಾನು ಅವನನ್ನ ಬಿಟ್ಬಿಟ್ಟೆ ಅಂತ ಹೇಳ್ತಾಳೆ. ಇನ್ನು ಈಗ ನಿತ್ಯ ಮನೆಗೆ ಬಂದು ಮೈಕಲ್ ಜೊತೆ ಜಗಳ ಮಾಡ್ತಾಳೆ ಮತ್ತು ನಿನಗೆ ಪಾಸ್ಟ್ ಲವ್ ಸ್ಟೋರಿ ಇದೆ ಅಂತ ನನಗೆ ಯಾಕೆ ಹೇಳಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಮೈಕಲ್ ಆಕೆನ ಸಮಜಾಯಿಸೋಕೆ ಟ್ರೈ ಮಾಡ್ತಾನೆ. ಅದು ನನ್ನ ಪಾಸ್ಟ್, ಈಗ ನೀನು ನನ್ನ ಪ್ರೆಸೆಂಟ್, ನಾನು ನಿನ್ನೆ ಲವ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಮೈಕಲ್ ಸೋಫಾ ಮೇಲೆ ಮಲ್ಕೊಂಡಿರ್ತಾನೆ. ಆಗ ನಿತ್ಯ ಅವನ ಹತ್ರ ಹೋಗಿ ತನ್ನ ಫೋನ್ ಅಲ್ಲಿದ್ದ ಆಪ್ ನಿಂದ ಅವನ ಫೋಟೋನ ಐಡೆಂಟಿಫೈ ಮಾಡೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಅದು ಆಕೆಯಿಂದ ಆಗಲ್ಲ. ಆಗ ನಿತ್ಯ ಹೊರಗೆ ಬಂದು ಸಂದೀಪ್ಗೆ ಕಾಲ್ ಮಾಡಿ, ನನ್ನ ಮನೆಯಲ್ಲಿರೋದು ಮೈಕಲ್ ಅಲ್ಲ, ಯಾಕಂದ್ರೆ ನನಗೆ ಮೈಕಲ್ ಬಿಹೇವಿಯರ್ ಬಗ್ಗೆ ಮೊದಲಿಂದಲೂ ಗೊತ್ತು, ಆದ್ರೆ ಈ ಮೈಕಲ್ ಬಿಹೇವಿಯರ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಮೈಕಲ್ ಹಿಂದೆಯಿಂದ ಬಂದು ನಿತ್ಯನ ಹಗ್ ಮಾಡ್ಕೋತಾನೆ. ಆಮೇಲೆ ನಿತ್ಯಗೆ, ಇನ್ನು ನಿನಗೆ ನಿದ್ದೆ ಬರ್ತಿಲ್ವಾ, ಹೋಗಿ ಮಲ್ಕೊಳ್ಳೋಣ ಬಾ ಅಂತ ಕರೀತಾನೆ. ಆದ್ರೆ ನಿತ್ಯಗೆ ಅವನ ಟಚ್ ಅಂದ್ರೆ ಆಗ್ತಿರಲ್ಲ. ಆಕೆ, ಇಲ್ಲ ನಾನು ಒಬ್ಬಳೇ ಮಲ್ಕೊತೀನಿ ಅಂತ ತನ್ನ ರೂಮ್ ಒಳಗೆ ಹೋಗ್ತಾಳೆ. ಇನ್ನು ಅರ್ಧ ರಾತ್ರಿ ಆದಾಗ ಮೈಕಲ್ ಆಕೆನ ಕೊಲ್ಲೋಕೆ ಬರ್ತಾನೆ. ನಿತ್ಯ ಅವನಿಂದ ತಪ್ಪಿಸ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾಳೆ, ಆದ್ರೆ ಅಚಾನಕ್ ಆಗಿ ಈಕೆಗೆ ಎಚ್ಚರಿಕೆ ಆಗುತ್ತೆ, ಅಂದ್ರೆ ಇದು ಈಕೆಯ ಡ್ರೀಮ್ ಆಗಿರುತ್ತೆ. ಇನ್ನು ಮಾರನೇ ದಿನ ನಿತ್ಯ ಮೈಕಲ್ ಫ್ರೆಂಡ್ ನ ಹೋಗಿ ಮೀಟ್ ಆಗ್ತಾಳೆ. ಇವನಿಗೆ ಮೈಕಲ್ ಮತ್ತು ನಿತ್ಯ ಜೊತೆ ಏನಾಯ್ತು ಅಂತ ಏನು ಐಡಿಯಾ ಇರಲ್ಲ. ಈಕೆ ಆತನಿಗೆ ಮೈಕಲ್ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ, ಆದ್ರೆ ಆತ ಗೊತ್ತಿಲ್ಲ, ಅವನು ನನಗೆ ತುಂಬಾ ದಿನದಿಂದ ಕಾಲ್ ಮಾಡಿಲ್ಲ ಅಂತ ಹೇಳ್ತಾಳೆ. ಈಗ ಇವರು ಸ್ವಲ್ಪ ಹೊತ್ತು ಮಾತಾಡಿ ನಿತ್ಯ ಅಲ್ಲಿಂದ ತನ್ನ ಮನೆಗೆ ವಾಪಸ್ ಬರ್ತಾಳೆ. ಆದ್ರೆ ಈಕೆಗೆ ಒಂದಂತೂ ಕನ್ಫರ್ಮ್ ಆಗಿರುತ್ತೆ, ಆಕೆ ಜೊತೆ ಇದ್ದಿದ್ದು ಮೈಕಲ್ ಆಗಿರಲ್ಲ. ಇನ್ನು ನಿತ್ಯ ಮನೆಗೆ ಬಂದಾಗ ಸಂದೀಪ್ನ ತನ್ನ ಹತ್ರ ಕರೀತಾಳೆ ಮತ್ತು ಆತನಿಗೆ, ನನ್ನ ಜೊತೆದಿದ್ದು ಮೈಕಲ್ ಅಲ್ಲ, ಏಕೆಂದ್ರೆ ನನಗೆ ಮೈಕಲ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಪಾಸ್ಟ್ ನ ಹೇಳ್ತಾಳೆ. ಇಲ್ಲಿ ನಿತ್ಯಗೆ ತನ್ನ ಮೆಮೊರಿ ಸ್ವಲ್ಪ ರಿಕವರ್ ಆಗಿರುತ್ತೆ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬಗ್ಗೆ ಹೋಗುತ್ತೆ. ಇವರಿಬ್ಬರು ಲಿವಿಂಗ್ ನಲ್ಲಿದ್ದಾಗ ಸ್ಟಾರ್ಟಿಂಗ್ ನಲ್ಲಿ ಮೈಕಲ್ ತುಂಬಾ ಚೆನ್ನಾಗಿರ್ತಾನೆ, ಆದ್ರೆ ಬರ್ತಾ ಬರ್ತಾ ಅವನ ಬಿಹೇವಿಯರ್ ನಿತ್ಯ ಕಡೆ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ನಿತ್ಯ ಮೈಕಲ್ ಮಾಡ್ತಿದ್ದ ಪೇಂಟಿಂಗ್ಸ್ ಕೂಡ ನೋಡ್ತಾಳೆ. ಆಗ ಆಕೆಗೆ ಜೀವಂತ ಹುಡುಗಿಯರ ಫೋಟೋ ಕಾಣುತ್ತೆ. ಆಗ ಆಕೆ ಆ ಹುಡುಗಿಯರನ್ನ ಹುಡ್ಕೊಂಡು ಹೋಗಿ ಅವರ ಜೊತೆ ಮಾತಾಡ್ತಾಳೆ. ಇಲ್ಲಿ ಈಕೆಗೆ ಆ ಎಲ್ಲಾ ಹುಡುಗಿಯರು ಮೈಕಲ್ ಜೊತೆ ರಿಲೇಶನ್ಶಿಪ್ ನಲ್ಲಿದ್ರು ಅಂತ ಗೊತ್ತಾಗುತ್ತೆ. ಇನ್ನೂ ಒಬ್ಬ ಹುಡುಗಿ ನಿತ್ಯಗೆ, ಮೈಕಲ್ ತುಂಬಾ ದೊಡ್ಡ ಚೀಟರ್, ಅವನು ಒಂದೇ ಟೈಮಲ್ಲಿ ತುಂಬಾ ಹುಡುಗಿಯರ ಜೊತೆ ತಿರುಗಾಡ್ತಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ನಿತ್ಯಗೆ ತುಂಬಾ ಕೋಪ ಬರುತ್ತೆ. ಆಕೆ ಸೀದಾ ಮೈಕಲ್ ಹತ್ರ ಹೋಗಿ ಅವನ ಜೊತೆ ಜಗಳ ಆಡ್ತಾಳೆ. ಆಗ ಮೈಕಲ್, ಹೌದು, ನಾನು ಎಲ್ಲಾ ಹುಡುಗಿಯರ ಜೊತೆ ತಿರುಗಾಡ್ತಿದ್ದೆ, ಅವರೆಲ್ಲ ನನ್ನ ಟೆಂಪರರಿ ಮಾಡೆಲ್, ನೀನು ಕೂಡ ಅದೇ ಅಂತ ಹೇಳ್ತಾನೆ. ಈಗ ಮೈಕಲ್ ಕೋಪದಲ್ಲಿ ನಿತ್ಯಗೆ ತುಂಬಾ ಹೊಡಿತಾನೆ ಮತ್ತು ಆಕೆಗೆ ಒಂದು ರೂಮಲ್ಲಿ ಲಾಕ್ ಮಾಡಿ ಗ್ಯಾಸ್ ನ ಬ್ಲಾಸ್ಟ್ ಮಾಡ್ತಾನೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಸಂದೀಪ್ ನಿತ್ಯಗೆ, ಇದೆಲ್ಲ ನೀನು ಪೊಲೀಸರ ಮುಂದೆ ಯಾಕೆ ಹೇಳಿಲ್ಲ ಅಂತ ಕೇಳ್ತಾನೆ. ಆಗ ನಿತ್ಯ, ಆಗ ನನಗೆ ಏನು ನೆನಪಿದ್ದಿಲ್ಲ, ಈಗ ಸದ್ಯ ನನಗೆ ಅದೆಲ್ಲ ನೆನಪಾಯ್ತು ಅಂತ ಹೇಳ್ತಾಳೆ. ಇವರು ಮಾತಾಡ್ತಿದ್ದಾಗ ಸಂದೀಪ್ ಆಕೆ ಜೊತೆ ತುಂಬಾ ಅಗ್ರೆಸಿವ್ಲಿ ಮಾತಾಡ್ತಿರ್ತಾನೆ. ಇದರಿಂದ ನಿತ್ಯಗೆ ಈತ ಸಂದೀಪ್ ಅಲ್ಲ ಅಂತ ಡೌಟ್ ಬರುತ್ತೆ. ಆಕ್ಚುಲಿ ಈತ ಸಂದೀಪ್ ಆಗಿರಲ್ಲ, ಮಾರ್ಟಿನ್ ಆಗಿರ್ತಾನೆ. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಹೊರಗೆ ಬರುತ್ತೆ. ಆಕ್ಚುಲಿ ಮೈಕಲ್ ಫ್ರೆಂಡ್ ಇಂದ ನಿತ್ಯಗೆ, ಮೈಕಲ್ಗೆ ಒಬ್ಬ ಅಣ್ಣ ಇದ್ದಾನೆ, ಅವನ ಹೆಸರು ಮಾರ್ಟಿನ್. ಮೈಕಲ್ ಮತ್ತು ಮಾರ್ಟಿನ್ ಇಬ್ಬರು ಟ್ವಿನ್ಸ್ ಅಂತ ಗೊತ್ತಾಗಿರುತ್ತೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಸಂದೀಪ್ ಬರ್ತಾನೆ. ಆಗ ನಿತ್ಯ ಸಂದೀಪ್ನ ನೋಡಿ ಸಂದೀಪ್ಗೆ, ಈತ ಮೈಕಲ್ ಅಲ್ಲ ಮಾರ್ಟಿನ್, ಇವರಿಬ್ಬರು ಟ್ವಿನ್ಸ್ ಅಂತ ಹೇಳ್ತಾಳೆ. ಆಕ್ಚುಲಿ ನಿತ್ಯಗೆ ಮೊದಲು ಈತ ಮೈಕಲ್ ಅಲ್ಲ ಮಾರ್ಟಿನ್ ಅಂತ ಗೊತ್ತಾಗಿರುತ್ತೆ. ಈಗ ಸಂದೀಪ್ ಮತ್ತು ಮಾರ್ಟಿನ್ ಇಬ್ಬರು ಫೈಟ್ ಮಾಡ್ತಾರೆ. ಇದೇ ಟೈಮಲ್ಲಿ ಮಾರ್ಟಿನ್ ಮೇರಿ ಕುತ್ತಿಗೆ ಇಸುಕಿ ಆಕೆನ ಸಾಯಿಸ್ತಿದ್ದಾಗ ಹಿಂದೆಯಿಂದ ಮೇರಿ ಬಂದು ಮಾರ್ಟಿನ್ ತಲೆಗೆ ಹೊಡಿತಾಳೆ. ಈ ದೃಶ್ಯ ನೋಡಿ ನಿತ್ಯಗೆ ಇನ್ನೊಂದು ವಿಷಯ ನೆನಪಾಗುತ್ತೆ. ಆಕ್ಚುಲಿ ಅವತ್ತು ನಿತ್ಯ ಮತ್ತು ಮೈಕಲ್ ಜಗಳ ಮಾಡ್ತಿದ್ದಾಗ ಆಕೆಗೆ ಅಲ್ಲಿ ಒಂದು ಫೋಟೋ ಕಾಣುತ್ತೆ. ಇದು ಏಂಜಲ್ ಫೋಟೋ ಆಗಿರುತ್ತೆ, ಅಂದ್ರೆ ಅದೇ ಮೇರಿ ಮಗಳ ಫೋಟೋ ಆಗಿರುತ್ತೆ. ಇದನ್ನ ನೋಡಿ ನಿತ್ಯ ಮೈಕಲ್ ಏಂಜಲ್ ಜೊತೆ ಕೂಡ ಅತ್ಯಾಚಾರ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೋತಾಳೆ. ಆಗ ಆಕೆ ಕೋಪದಲ್ಲಿ ಮೈಕಲ್ಗೆ ತುಂಬಾ ಹೊಡಿತಾಳೆ. ಆಗ ಆಕೆ ಕೈಯಲ್ಲಿ ಒಂದು ಚಾಕು ಬರುತ್ತೆ. ಆಗ ಆಕೆ ಅದರಿಂದ ಮೈಕಲ್ಗೆ ಚುಚ್ಚಿ ಅವನನ್ನ ಸಾಯಿಸ್ಬಿಡ್ತಾಳೆ. ನಿತ್ಯ ಜೋಶಲ್ಲಿ ಅವನನ್ನ ಕೊಂದಿರ್ತಾಳೆ. ಆದ್ರೆ ಈಗ ಅವನ ಬಾಡಿ ಜೊತೆ ಏನ್ ಮಾಡ್ಬೇಕಂತ ಆಕೆಗೆ ಅರ್ಥವಾಗಲ್ಲ. ಆಗ ಮನೆ ಹಿಂದೆ ಇದ್ದ ಒಂದು ನೀರಿನ ಟ್ಯಾಂಕಿಯಲ್ಲಿ ಅವನ ಬಾಡಿಯನ್ನ ಹಾಕ್ತಾಳೆ. ಆಮೇಲೆ ಬಂದು ಮನೆನ ಕ್ಲೀನ್ ಮಾಡ್ತಾಳೆ. ಇದನ್ನೆಲ್ಲ ಮೇರಿ ದೂರದಿಂದ ನೋಡ್ತಿರ್ತಾಳೆ. ಆಕೆ ಕೂಡ ನಿತ್ಯಗೆ ಏನು ಹೇಳಲ್ಲ, ಏಕೆಂದ್ರೆ ಆಕೆಗೆ ತನ್ನ ಮಗಳಿಂದ ಮೈಕಲ್ ಬಗ್ಗೆ ಗೊತ್ತಾಗಿರುತ್ತೆ. ಇನ್ನು ಅದೇ ಟೈಮಲ್ಲಿ ಇವರು ಫೈಟ್ ಮಾಡ್ತಿದ್ದಾಗ ಅಲ್ಲಿ ಗ್ಯಾಸ್ ಲೀಕ್ ಆಗಿರುತ್ತೆ. ನಿತ್ಯ ಈಗ ಮೈಕಲ್ ಫೋನ್ ಹುಡ್ಕಬೇಕಂತ ಅವನ ನಂಬರ್ಗೆ ಕಾಲ್ ಮಾಡ್ತಾಳೆ. ಅದೇ ಟೈಮಲ್ಲಿ ಅವನ ಫೋನ್ ರಿಂಗ್ ಆಗುತ್ತೆ. ಆಕೆ ಅದನ್ನ ಪಿಕ್ ಮಾಡೋಕೆ ಹೋದಾಗ ಅಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗಿ ಆಕೆಗೆ ಮೆಮೊರಿ ಲಾಸ್ ಆಗಿರುತ್ತೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.